ತಿನ್ನು ಅಂತ ಅನ್ನೋದೇನು. ಅಯ್ಯೋ ದೇವ್ರೆ, ಇಷ್ಟೆಲ್ಲ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀರಾ. ನಾನಂತೂ ಇಲ್ಲಿರಲ್ಲ, ಒಂದು ಕ್ಷಣ ಕೂಡ ಇರಲಿಲ್ಲ. ನಾನು ತಾಯಿ ಮಗನ ಒಂದು ಮಾಡಬೇಕಂತ ಇಷ್ಟೆಲ್ಲ ಕಷ್ಟ ಬಿದ್ದೆ. ಆದರೆ ನೀವು ಓಹೋ ಒಂದೇ ಆಗೋದಿಲ್ಲ. ಈ ಹೆಂಗಸು ನನ್ನ ಬಾಯಿಲಿ ನನ್ನ ಮಗ ಒಂದು ಸರ್ತಿ ಆದರೂ ಅಮ್ಮ ಅಂತ ಅನ್ಸ್ಕೋಬೇಕಂತ ಎಷ್ಟೆಲ್ಲ ಆಸೆ ಪಡ್ತಾ ಇದ್ದಾಳೆ. ಈ ಒಂದು ಮಾವ ಅಮ್ಮ ಅಂದ್ಬಿಟ್ರೆ ಸಾಕು, ಈ ಹೆಂಗಸಿಗೆ ಏನೂ ಬೇಡ ಅಂತ ಬಿಲ್ಡಪ್ ಕೊಡ್ತಾಯಿದ್ರು. ಆದರೆ ಈಗ ಓಹೋ ನಾವೆಲ್ಲಿದ್ದ ಟೈಮಲ್ಲಿ ನೀವಿಬ್ಬರು ಒಂದಾಗಿದ್ದೀರಾ. ನೀವಿಬ್ಬರು ಒಂದಾಗ್ಬಿಟ್ಟು ಈಗ ನಮಗೆ ಬಕ್ರ ಮಾಡ್ತಾಯಿದ್ದೀರಾ. ಅಯ್ಯೋ ಮಾವ, ನಾನು ನೋಡ್ತಾ ಇದ್ರೆ ನಾನೇನು ಹುಚ್ಚಿ ಥರ ಕಾಣಿಸ್ತಾ ಇದ್ದೀನಿ ಅಂತಿದ್ರೆ, ಅಯ್ಯೋ ಯಾಕವ್ವ ತಾಯಿ ಆ ರೀತಿ ಕೇಳ್ತಾ ಇದೆಯಾ ಅಂತ ಶಂಕರಪ್ಪ ಅಂತಿದ್ರೆ, ಮತ್ತೇನು ಮಾವ, ನಮ್ಮೆಲ್ಲರನ್ನೂ ಮೋಸ ಮಾಡ್ತಿದ್ರೆ ಇವರು, ನಮ್ಮ ಕಣ್ಣಿಗೆ ದ್ರೋಹ ಮಾಡ್ತಾಯಿದ್ದಾರೆ. ನೋಡಿ 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 ಇವರಿಬ್ಬರು ಯಾವ ರೀತಿ ಒಂದಾಗಿದ್ದಾರೆ. ಅಯ್ಯೋ ನನಗೆ ಅನ್ಯಾಯ ಮಾಡಿದ್ದಾರೆ. ನಾನು ಒಂದು ಕ್ಷಣ ಕೂಡ ಇರೋದಿಲ್ಲ. ನಾನು ನನ್ನ ತವ್ರ ಮನೆಗೆ ಹೊರಟೋಗ್ಬಿಡ್ತೀನಿ, ನಮ್ಮಪ್ಪನ ಮನೆಗೆ ಹೋಗ್ತೀನಿ. ಅಯ್ಯೋ ಬ್ಯಾಗ್ ತೊಗೊಂಡು ಹೋಗ್ತೀನಿ ಅಂದ್ಬಿಟ್ಟು ಪಾರು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ. ಅಯ್ಯೋ ಪಾರು ಅಂಥದ್ದು ಏನಾಯಿತು ಪಾರು, ಇಲ್ಲಿಗೆ ಹೋಗ್ಬೇಡ ಪಾರು, ಯಾಕೆ ರೀತಿ ಮಾಡ್ತಿದ್ದು ಪಾರು ನೀ ಅಂದ್ಬಿಟ್ಟು ಶಿವು ಇಲ್ಲಿ ಫುಲ್ ಟೆನ್ಷನ್ ಆಗ್ತಾ ಇದ್ದರೆ, ಇನ್ನು ಕಿಟಕಿಲಿ ಮುದಿರು ಬಂದ್ಬಿಟ್ಟು ಇಲ್ಲಿ ಮುದುಕಿರು ನೋಡಿ ನೋಡಿ ಶಿವನ ಮನೆಯಲ್ಲಿ ಜಗಳನ ಆಗ್ತಿದ್ದಿಲ್ಲ, ಅಂಥದ್ರಲ್ಲಿ ಶಿವಣ್ಣನ ಮನೆಯಲ್ಲಿ ಜಗಳ ಆಗ್ತಿದೆ. ಪಾರು ಕೂಗಾಡ್ತಾ ಇದ್ದಾಳೆ. ಅಯ್ಯೋ ಅದೇನೋ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾಳೆ, ಏನಾಗುತ್ತೋ ಏನೋ ಅಂದ್ಬಿಟ್ಟು ಇಲ್ಲಿ ಅಜ್ಜಿಂದ್ರೆಲ್ಲ ಮಾತಾಡ್ತಾ ಇರ್ತಾರೆ. ಆಗ ಏನವ ಯಾಕವ ಈ ರೀತಿ ಮಾಡ್ತಿದ್ಯಾ, ಸಮಾಧಾನ ಮಾಡ್ಕೊಂಡ್ಬಿಟ್ಟು ಶಾರದಾ ಅಂತಿದ್ರೆ, ಅಯ್ಯೋ ಅತ್ತೆ ನೀವು ಮಾತಾಡಬೇಡಿ, ನೀವು ಈ ರೀತಿ ಮಾಡ್ತೀರ ಅಂತ ಅಂದ್ಕೊಂಡಿದ್ದಿಲ್ಲ. ಛೇ ದೊಡ್ಡ ಅನ್ಯಾಯ ಆಗ್ಬಿಟ್ಟಿದೆ ನನಗೆ ಮಾವ, ಇಂಥದ್ದು ಎದೇನಾದರೂ ನೋಡಿದ್ರೆ ನೀವು ನಿಮ್ಮ ಜೀವನದಲ್ಲಿ ಅಂತಿದ್ರೆ, ಇಲ್ಲವಾ ಇಲ್ಲ ಅಂದ್ಬಿಟ್ಟು ಶಂಕರಪ್ಪ ಇಲ್ಲಿ ಪಾರು ತಕ್ಕಂತೆ ತಾಳಗೆ ತಕ್ಕಂತೆ ಕುಣಿತಾ ಇರ್ತಾನೆ. ಇನ್ನು ಇತ್ತ ಕಡೆ ರಾಣಿ ಮತ್ತು ಮನು ಮನೆಯಲ್ಲಿ ಗೃಹ ಪ್ರವೇಶ, ಇದು ಪೂಜೆಗೆ ಅಂದ್ಬಿಟ್ಟು ನಾವೇ ಕೂತ್ಕೊಳ್ಬೇಕು, ಈ ಮನೆ ಯಜಮಾನರು ನಾವೇ ಆಗ್ಬೇಕಂದ್ಬಿಟ್ಟು ಇಂದ್ರ ಮತ್ತು ನಾಗೇಗೌಡರು ಇಬ್ಬರು ಕೂಡ ಪೂಜೆಗೆ ಅಂತ ಕೂತ್ಕೊಂಡಿರ್ತಾರೆ. ಇನ್ನು ಈ ಒಂದು ಇಂದ್ರಾಣಿ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ಇತ್ತ ಕಡೆ ಪೂಜೆಗೆ ಕೂತ್ಕೊಳ್ತಾ ಇದ್ದರೆ ಆಗ ಅಲ್ಲಿಗೆ ಅಜ್ಜಿ ಬಂದ್ಬಿಟ್ಟು, ಏಯ್ ನೀವ್ಯಾಕೆ ಪೂಜೆ ಕೂತ್ಕೊಂಡಿದ್ರಾ, ಪೂಜೆ ಕೂತ್ಕೊಳ್ಳೋದು ನೀವಲ್ಲ ಅಂದ್ಬಿಟ್ಟು ಬೈತಾರೆ. ಅಯ್ಯೋ ಮನೆ ಯಜಮಾನರು ನಾವೇ ತಾನೇ ದೊಡ್ಡವರು, ನಾವೇ ಕೂತ್ಕೊಳ್ಬೇಕು, ಇನ್ನಾರು ಕೂತ್ಕೊಳ್ಬೇಕು ಅಂತೇಳ್ಬಿಟ್ಟು ಅಜ್ಜಿ ಅಂತಿದ್ರೆ, ಮೊದಲು ಎದ್ದೋಳಿ, ಪೂಜೆ ಕೂತ್ಕೊಳ್ಳೋರು ಬೇರೆ ಇದ್ದಾರೆ. ರಾಣಿ ಮನು ನೀವು ಕೂತ್ಕೊಳ್ಳಪ್ಪ ಪೂಜೆಗೆ ಅಂದ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ಇಲ್ಲಿ ರಾಣಿ ಮತ್ತು ಮನು ಇಬ್ಬರು ಕೂತ್ಕೊಂಡು ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ. ಕೈಗೆ ಕಂಕಣ ಎಲ್ಲ ಕಟ್ಕೊಂಡು ಪೂಜೆ ತಯಾರಿ ನಡೆಸ್ತಾ ಇದ್ದರೆ ಇಲ್ಲಿ ಇಂದ್ರಾಣಿಗೆ ಕೋಪ ಬರುತ್ತೆ. ಏನರೇ ಆಗ್ತಿದೆ ಇಲ್ಲಿ ಅಂತಿದ್ರೆ, ಸುಮ್ಮನೆ ಇರು ಇಂದ್ರ, ಈ ಜಾಗ ಆದರೂ ಕೂತ್ಕೋ, ಸ್ವಲ್ಪ ಹೊತ್ತು ಅಜ್ಜಿ ಏನು ಮಾಡ್ತಾಳೋ ಅವಳಿಗೆ ಗೊತ್ತಾಗಿಲ್ಲ ಅಂದ್ಬಿಟ್ಟು ಅಂತ ಇದ್ದರೆ, ಪಾಪ ಯಾಕಜ್ಜಿ ಈ ರೀತಿ ಮಾಡಿದೆ, ಅವರು ಬೇಜಾರಾಗಿದ್ದಾರೆ ಅಂತಿದ್ರೆ, ಬೇಜಾರಾಗಿದ್ರೆ ಸುಮ್ಮನೆ ಇರೋಕೋಣ ಅಂತಿದ್ರೆ, ಅಲ್ಲ ಅಜ್ಜಿ ಪಾಪ ಅವ್ರ ಮುಖ ಸಪ್ಪಗಾಯಿತು ಅಂತಿದ್ರೆ, ಓಹೋ ಸಪ್ಪಗಾದರೆ ಊಟದಲ್ಲಿ ಹೋಗಿ ಉಪ್ಪು ಹಾಕು ಸರಿ ಹೋಗುತ್ತೆ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಹಾಗೆ ಬಂದಿರೋ ಜನ ಎಲ್ಲ ನಗ್ತಾ ಇರ್ತಾರೆ. ಇದರಿಂದ ಇಂದ್ರ ಕೋಪ ಮಾಡ್ಕೊಳ್ಳೋದ್ರಿಂದ ಎದ್ದೋಗ್ಬಿಡ್ತಾಳೆ. ಯಾಕೆ ಇಂದ್ರ ಬೇಜಾರಾಗಿ ಈ ರೀತಿ ಬರ್ತಾ ಇದೆಯಾ ಅಂತಿದ್ರೆ, ಅಯ್ಯೋ ಮತ್ತಿನ್ನೇನು ಮಾಡೋದು, ಅಲ್ಲಿದ್ದು ಅವಮಾನ ಅನುಭವಿಸೋದಾ, ನಾನು ಮತ್ತೆ ಸುಮ್ಮನೆ ಇರೋದೇ ಇಲ್ಲ ಅಂತಂದ್ಬಿಟ್ಟು ಇಂದ್ರ ಅಂತಿದ್ರೆ, ಸಮಾಧಾನ ಮಾಡ್ಕೊಳ್ಳಿ ನೀನು ಅಂದ್ಬಿಟ್ಟು ಅಂತ ಇದ್ದರೆ, ಏನಾಗಲಿ ನಾನು ನಮ್ಮ ಅಪ್ಪನಿಗೆ ಹುಟ್ಟಿದ್ದಾದರೆ ಆ ಸೋಮ ಮಾತ್ರ ಸುಮ್ಮನೆ ಬಿಡಲ್ಲ, ತಕ್ಕ ಪಾಠ ಕಲಿಸ್ತೀನಿ, ಎಲ್ಲರ ಮುಂದೆ ನನಗೆ ಅವಮಾನ ಮಾಡ್ತಾನೆ ಅವನು ಅಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು ಇತ್ತ ಕಡೆ ಪಾರು, ಇಲ್ಲ ನನಗೆ ಇದನ್ನೆಲ್ಲ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ, ನಾನು ಮೊದಲು ಮನೆ ಬಿಟ್ಟು ಹೋಗ್ತೀನಿ ಮನೆ ಬಿಟ್ಟು ಅಂದ್ಬಿಟ್ಟು ಇಲ್ಲಿ ಪಾರು ಹೋಗ್ತಾ ಇರ್ತಾಳೆ. ಆಗ ಅಯ್ಯೋ ನಿಂತ್ಕೋ ಪಾರು ಆ ರೀತಿ ಮಾಡಬೇಡ ಅಂದ್ಬಿಟ್ಟು ಇಲ್ಲಿ ಸೊಂಟ ಹಿಡ್ಕೊಂಡ್ಬಿಡ್ತಾರೆ. ಇದರಿಂದ ಪಾರು ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾಳೆ. ಅಯ್ಯೋ ಮುಗಿತಿ ಕಣೆ, ಇನ್ನು ಪಾರನ್ನ ಹಿಡ್ಕೊಂಡ್ಬಿಟ್ಟ ಶಿವು, ನಾವೇನು ಹೋಗೋಣ ಬನ್ನಿ ಅಂದ್ಬಿಟ್ಟು ಎಲ್ಲರೂ ಕೂಡ ಹೊರಟೋಗ್ಬಿಡ್ತಾರೆ. ಪಾರು ಎಲ್ಲಿಗೆ ಹೋಗ್ಬೇಡ ಪಾರು ಅಂತಿದ್ರೆ, ಹೋಗಲಿ ಬಿಡು ಎಲ್ಲಿಗೂ ಹೋಗಲ್ಲ ಅಂದ್ಬಿಟ್ಟು ಪಾರು ಅಂತಿದ್ರೆ, ಸರಿ ಈಗಲೇ ಹೋಗಿ ಕೈ ತೊಗೊಂಡ್ಬಿಡ್ತೀನಿ. ಏನಪ್ಪಯ್ಯ ಹೇಗಿತ್ತು ಮಾವನ ಮನೆ ಅಂತ ಅಂದ್ಕೊಂಡು ಅಲ್ಲಿಂದ ಹೋಗ್ತಾನೆ ಶಿವು. ಅತ್ತೆ ತುಂಬ ಖುಷಿ ಆಯ್ತಲ್ವ ನಿಮಗೆ, ನಿಮ್ಮ ಮಗ ಮಾತಾಡಿದ್ದು ನಿಮ್ಮ ಕೈಯಾರೆ ತಿಂದಿದ್ದು ಅಂತಿದ್ರೆ, ಹೌದವ ಅಬ್ಬಬ್ಬಾ ಇಷ್ಟೆಲ್ಲ ಆ್ಯಕ್ಟಿಂಗ್ ಮಾಡಿಬಿಟ್ಟೆ ನೀನು, ನನ್ನ ಸೊಸೆ ಅಂದರೆ ಸೊಸೆ ನೀನು ಅಂದ್ಬಿಟ್ಟು ಇಲ್ಲಿ ಶಾರದಾ ಅಂತ ಇರ್ತಾಳೆ. ಆಗ ಹೌದು ಮತ್ತೆ ಸ್ವಲ್ಪ ಆದರೂ ಕಾಲು ಎಳಿಬೇಕು ತಾನೆ ತಾಯಿ ಮಗನ ಅಂತಂದ್ಬಿಟ್ಟು ಅಂತ ಇರ್ತಾರೆ ಪಾರು. ಸರಿಯವ್ವ ಒಳ್ಳೇದಾಯಿತು ಅಂತಂದ್ಬಿಟ್ಟು ಅಂತ ಇದ್ದರೆ ಇತ್ತ ಕಡೆ ಪೂಜೆ ಎಲ್ಲ ಮುಗಿಯುತ್ತೆ. ಆಗ ಇಂದ್ರ ಕೋಪ ಮಾಡ್ಕೊಂಡು ಹೊರಗಡೆ ಬರ್ತಿದ್ರೆ, ಅಕ್ಕ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ, ನನಗೂ ಆ ಪೂಜೆ ಮಾಡೋಕ್ಕೇನು ಇಷ್ಟ ಇದ್ದಿಲ್ಲ, ಆದರೆ ಅಜ್ಜಿ ಒತ್ತಾಯ ಮಾಡಿದ್ರಲ್ವ ಅದಕ್ಕೆ ಕೂತ್ಕೊಂಡೆ ಅಂದ್ಬಿಟ್ಟು ಅಂತ ಇದ್ದರೆ, ನಿನಗೆ ಹೆಸರಿಗೆ ಮಾತ್ರ ರಾಣಿ, ಆದರೆ ಎಲ್ಲದಕ್ಕೂ ರಾಣಿ ನಾನೇನೆ ಅಂದ್ಬಿಟ್ಟು ಇಂದ್ರ ಅಂತ ಇರ್ತಾಳೆ. ಆಗ ಈ ಒಂದು ಇಂದ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಅಯ್ಯೋ ನಾವು ಗಿಫ್ಟ್ ತಂದಿದ್ವಿ ಕೊಡೋಣ ಅಂತ ಬಂದ್ವಿ, ಅದು ಗಿಫ್ಟು ತಗೊಳಮ್ಮ ರಾಣಿ, ಈ ಮನೆಗೆ ರಾಣಿ ಅಂತ ನೀನೇ ಗೊತ್ತಾಯಿತು, ಮಾಸ್ತಿಕೊಪ್ಪಲಿ ರಾಣಿ ರಾಜ ಯಾರು ಅಂತ ಇವತ್ತು ನನಗೆ ಗೊತ್ತಾಯಿತು, ಬರೀ ಹೆಸರಿಗೆ ರಾಣಿ ಅಂತ ಅಂದ್ಕೊಂಡ್ರೆ ಏನಾಯಿತು, ಗುಂಡಲ್ಲೇ ರಾಣಿ ಇರಬೇಕು, ನೀನು ನೋಡ್ತಾ ಇದ್ದರೆ ಆ ಲಕ್ಷಣ ಎಲ್ಲ ಕಾಣಿಸ್ತಾ ಇದೆ, ಇನ್ನೇನು ನಮಗೂ ನಿಮಗೂ ಆಗಾಗ ಕೆಲಸ ಇದ್ದರೆ ಸ್ವಲ್ಪ ಟಚ್ಚೆಲ್ಲ ಇರಮ್ಮ, ನಿನ್ನಿಂದ ಸ್ವಲ್ಪ ಕೆಲಸ ಕೂಡ ಆಗಬೇಕಾಗುತ್ತೆ, ನನಗೆ ಹೋಗಿ ಬರ್ತೀವಿ ಅಂದ್ಬಿಟ್ಟು ಎಲ್ಲ ಕೂಡ ಇಂದ್ರಾಣಿ ಫ್ರೆಂಡ್ ಬಂದಿರೋಂಥ ಗಿಫ್ಟ್ ಎಲ್ಲ ರಾಣಿಗೆ ಕೊಟ್ಟು ಇಂದ್ರಾಗೆ ಅವಮಾನ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಸುಮ್ಮನೆ ಬಿಡಲ್ಲ ಕಡೆ ನೀನು ನಾನು ಅಂದ್ಬಿಟ್ಟು ಇಂದ್ರ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಇದನ್ನೆಲ್ಲ ಅಜ್ಜಿ ಕೇಳಿಸ್ಕೊಂಡು ಆಮೇಲೆ ಇದೇ ಕಡೆ ನಿನಗೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ. ಇನ್ನು ಇತ್ತ ಕಡೆ ಪಾರುಗೆ ತುಂಬಾ ಖುಷಿಯಾಗುತ್ತೆ. ನೆಕ್ಸ್ಟ್ ಡೇ ಪಾರು ಇಲ್ಲಿ ದೇವಸ್ಥಾನಕ್ಕೆ ಹೋಗಿ
ಈ ಒಂದು ಅರ್ಚನೆ ಪೂಜೆ ಎಲ್ಲ ಮಾಡಿಸ್ಕೊಂಬಂದು ಬರ್ತಾ ಇರ್ತಾಳೆ. ಅಪ್ಪ ದೇವ್ರೆ, ನಾನು ಅಂದ್ಕೊಂಡಂಗೆ ಆಯಿತು. ಅಂತೂ ಇಂತೂ ಮಾವನಿಗೆ ಅತ್ತೆ ಮೇಲೆ ಕೋಪ ಸ್ವಲ್ಪ ಆದರೂ ಕಡಿಮೆ ಆಗಿದೆ. ಆದಷ್ಟು ಬೇಗ ಶಾರದಾ ಅತ್ತೆನೂ ಮತ್ತು ಮಾವನು ಒಂದು ಮಾಡಿಬಿಟ್ರೆ ಅಷ್ಟೇ ಸಾಕು. ಹೇಗೋ ಈ ಪ್ರಯತ್ನ ಫಲಿಸಿದೆ, ಇನ್ನು ಮುಂದೆ ನೋಡ್ತಾ ಇರು, ಅವರಿಬ್ಬರನ್ನ ಹೇಗೆ ಒಂದು ಮಾಡ್ತೀನಿ ಅಂದ್ಬಿಟ್ಟು ಪಾರು ಇಲ್ಲಿ ಅಂದ್ಕೊಳ್ತಾ ಬರ್ತಾ ಇರ್ತಾಳೆ. ಇನ್ನು ಇತ್ತ ಕಡೆ ಸೀನು ಜೈಲಲ್ಲೇ ಕುಳಿಯೋ ಥರ ಆಗಿರುತ್ತೆ. ಇನ್ನು ಇದೆಲ್ಲ ಆಗ್ತಿದ್ದಂಗೆ ಇಲ್ಲಿ ಪಾರುಗೆ ಆಸ್ಪತ್ರೆ ಇಟ್ಕೊಳ್ಬೇಕು ಅಂದ್ಬಿಟ್ಟು ಎಲ್ಲ ವ್ಯವಸ್ಥೆನೂ ಶಿವು ರೆಡಿ ಮಾಡಿಬಿಟ್ಟಿರ್ತಾನೆ. ಇತ್ತ ಕಡೆ ಗೋಡಂಬಿ ಅರ್ಜೆಂಟಾಗಿ ಪಾರುಗೆ ಕಾಲ್ ಮಾಡಿಬಿಟ್ಟು ಅದಕ್ಕೆ ಹೀಗಾಗುತ್ತೆ ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ಬೇಗ ಬನ್ನಿ ಅದಕ್ಕೆ ಅಂದ್ಬಿಟ್ಟು ಅಂತ ಇದ್ದರೆ, ಯಾಕಣ್ಣ ಏನಾಯಿತು ಅಂತಿದೆ. ಅದಕ್ಕೆ ನನ್ನ ಬಾಯಿಲಿ ಹೇಗೆ ಹೇಳಿ, ಬನ್ನಿ ನೀವು, ನನಗೆ ಹೇಳೋಕ್ಕಾಗ್ತಿಲ್ಲ, ತಡ್ಕೊಳಕ್ಕಾಗ್ತಿಲ್ಲ, ಬನ್ನಿ ನೀವು ಅಂದ್ಬಿಟ್ಟು ಅಂತ ಇರ್ತಾರೆ. ಯಾಕೆ ಏನಾಯಿತು ಏನಾಯಿತು ಅಂತಂದ್ಬಿಟ್ಟು ಇಲ್ಲಿ ಗಾಬರಿಯಿಂದ ಪಾರು ಮನೆಗೆ ಬರ್ತಾ ಇರ್ತಾಳೆ. ಆದರೆ ಮನೆ ಈ ಮುಂದೆ ಹಿಂದೆ ಎಲ್ಲ ಕೂಡ ಫುಲ್ ಜನ ಇರ್ತಾರೆ. ಏನಪ್ಪ ಇದು, ನಮ್ಮ ಮನೇಲಿ ಏನಾಯಿತು, ಅಲ್ಲ ಯಾಕೆ ಇಷ್ಟು ಜನ ಇದ್ದಾರೆ, ಏನಾಯಿತು ಅಂದ್ಬಿಟ್ಟು ಫುಲ್ ಟೆನ್ಷನಿಂದ ರೂಮಿಗೆ ಬರ್ತಾಳೆ. ಆಗ ಮಾವ ಏನಾಯಿತು ಮಾವ, ಯಾಕೆ ಮನೆ ಮುಂದೆ ಇಷ್ಟು ಜನ ಬಂದಿದ್ದಾರೆ, ಅಂಥದ್ದು ಏನಾಯಿತು ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಪಾರು ಯಾವ ಬಾಯಿಂದ ಅಂತ ಹೇಳಿ ಪಾರು ನಾನು ಅಂದ್ಬಿಟ್ಟು ಅಂತ ಇದ್ದರೆ, ಮಾವ ಇರೋ ಬಾಯಿಲೇ ಹೇಳು, ಯಾಕೆ ಇಷ್ಟು ಭಯ ಬೀಳಿಸ್ತಾ ಇದೆಯಾ, ನನಗೆ ಜೀವ ಹೋಗ್ತಾ ಇದೆ, ನನಗೇನು ಅರ್ಥನೇ ಆಗ್ತಾ ಇಲ್ಲ ಅಂದ್ಬಿಟ್ಟು ಪಾರು ಅಂತಿದ್ರೆ, ಸರಿ ನಿನಗೇನು ಅರ್ಥ ಆಗ್ಲಾರ್ದಾಗೆ ನಿನಗೆ ಅರ್ಥ ಮಾಡಿಸಿದ್ದು ಯಾರು ಅಂತಿದ್ರೆ, ಇನ್ನಾರು ನಮ್ಮ ಟೀಚರು ಭೂಮಿಕಾ ಮೇಡಮ್ ಅಂದ್ಬಿಟ್ಟು ಅಂತ ಇರ್ತಾರೆ. ಹೌದಲ್ವಾ, ಈಗ ಅರ್ಥ ಮಾಡ್ಸೋಕ್ಕೆ ಅವರೇ ಬಂದಿದ್ದಾರೆ ನೋಡು ಅಂದ್ಬಿಟ್ಟು ಅಂತಾರೆ. ಆಗ ಪಾರು ಇಲ್ಲಿ ಭೂಮಿಕೆ ಎಂಟ್ರಿ ಕೊಡ್ತಾಳೆ. ಪಾರು ನೋಡಿಬಿಟ್ಟು ಶಾಕ್ ಆಗ್ತಾಳೆ. ಮೇಡಮ್ ನೀವಾ ಅಂತಿದ್ರೆ, ಹೌದು ಪಾರು ನಾನೇ, ಹೇಗಿದ್ದೀರಾ ಅಂತಿದ್ರೆ, ನಾನು ಚೆನ್ನಾಗಿದ್ದೀನಿ ಪಾರು, ನೀನು ಹೇಗಿದೆ ಅಂದ್ಬಿಟ್ಟು ಇಲ್ಲಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಆಹಾ, ಈಗ ನಮ್ಮ ಪಾರು ಮುಖದಲ್ಲಿ ಖುಷಿ ಎದ್ದು ಕಾಣಿಸ್ತಾ ಇದೆ ಅಂತಾರೆ. ಅದೆಲ್ಲ ಬಿಡುವವ, ಯಾಕೆ ನಮ್ಮನೆ ಮುಂದೆ ಇಷ್ಟು ಜನ ಕಲ್ತಿದ್ದಾರೆ, ಏನಾಯಿತು ಹೇಳು ನೀನು ಅಂದ್ಬಿಟ್ಟು ಅಂತ ಇದ್ದೆ. ಪಾರು ನಿನಗೊಂದು ಸರ್ಪ್ರೈಸ್, ಬಾ ನೀನು ಅಂದ್ಬಿಟ್ಟು ಕರ್ಕೊಂಡೋಗಿ ಹಾಸ್ಪಿಟ್ಲನ್ನ ತೋರಿಸ್ತಾರೆ. ಏನು ಮಾವ ಇದು ಅಂತಿದ್ರೆ, ಅಯ್ಯೋ ದಡ್ಡಿ, ನನಗಂತೂ ಓದಕ್ಕೆ ಬರಲ್ಲ, ನಿನಗೆ ಬರಲ್ವಾ, ನೋಡು ಅಲ್ಲಿ ಅಂದ್ಬಿಟ್ಟು ಅಂತ ಇರ್ತಾರೆ. ಆಸ್ಪತ್ರೆ ಅಂತ ಇರುತ್ತೆ. ಮಾವ ಏನಿದೆ ಅಂತಿದ್ರೆ, ಹೌದು ಅವತ್ತು ಆ ಹಿಂಗ್ಸ್ ಸತ್ತೋದ್ಮೇಲೆ ನೀನು ತುಂಬಾ ಬೇಜಾರದೆ. ನಮ್ಮೂರಲ್ಲಿ ಒಂದು ಆಸ್ಪತ್ರೆ ಇದ್ದರೆ ಅವತ್ತು ಆ ಹಿಂಗ್ಸ್ನ ಉಳಿಸ್ಕೋಬೋದಾಗಿತ್ತು, ಅದಕ್ಕೆ ನಮ್ಮೂರಲ್ಲಿ ಆಸ್ಪತ್ರೆ, ನೀನೇ ಡಾಕ್ಟರ್ ಇದೆಯಾ, ಅದಕ್ಕೋಸ್ಕರ ಇದೆಲ್ಲ ವ್ಯವಸ್ಥೆ ಮಾಡಿದೆ ಅಂದ್ಬಿಟ್ಟು ಶಿವು ಅಂತಾನೆ. ಇದರಿಂದ ಪಾರಿಗೆ ತುಂಬಾ ಖುಷಿ ಆಗುತ್ತೆ. ಅದರಲ್ಲಿ ಭೂಮಿಕಾ ಬಂದಿದ್ದು ನೋಡಿ ಇನ್ನೂ ಪಾರಿಗೆ ಖುಷಿ ಆಗುತ್ತೆ. ಇನ್ನು ಕಂಗ್ರಾಸ್ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಕೂಡ ಗ್ರ್ಯಾಂಡಾಗಿ ಓಪನಿಂಗ್ ಮಾಡ್ತಾರೆ ಕ್ಲಿನಿಕ್ನ. ಇದರಿಂದ ಪಾರುಗೆ ಆಲ್ ದಿ ಬೆಸ್ಟ್ ಹೇಳಿ ಭೂಮಿಕಾದಿಂದ ಹೋಗ್ತಾಳೆ. ಇತ್ತ ಕಡೆ ಪಾರುಗೆ ಮತ್ತು ಶಿವುಗೆ ಇಬ್ಬರು ಕೂಡ ಸೀನು ಅರೆಸ್ಟ್ ಆಗಿರೋ ವಿಚಾರ ಗೊತ್ತಾಗುತ್ತೆ. ಇದರಿಂದಾಗಿ ಬಿದ್ದು ಅಂದ್ಕೊಂಡು ಶಿವು ಮತ್ತು ಪಾರು ಅಲ್ಲಿಂದ ಕ್ಲಿನಿಕ್ಕಿಂದ ಡೈರೆಕ್ಟು ಈ ಒಂದು ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಡ್ತಾರೆ. ಇಲ್ಲಿ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಪಾಪ ರತ್ನಾಗೆ ವಿಚಾರ ಗೊತ್ತಾಗ್ಬಿಟ್ಟು, ಅಯ್ಯೋ ಸೀನು ಜೈಲಿಗೆ ಹೋಗಿದ್ದಾನ, ಏನಾಗಿರ್ಬೋದು ಪಾಪ, ರಶ್ಮಿ ಯಾವ ರೀತಿ ತಗೊಂಡಾಳು ಏನು ಅಂದ್ಬಿಟ್ಟು ರಶ್ಮಿಗೆ ಕಾಲ್ ಮಾಡಿಬಿಟ್ಟು, ಅಲ್ಲೋ ಏನೇ ಆಗಿದೆ, ಸೀನು ಅರೆಸ್ಟ್ ಮಾಡಿದಾನಂತೆ, ಯಾಕೆ ನಿಮ್ಮ ಕುಟುಂಬ ವಿಚಾರಕ್ಕೆ ನಾವು ಜೈಲಿಗೆ ಹೋಗಿರೋದು ಅಂದ್ಬಿಟ್ಟು ಅಂತಾರೆ. ಆಗ ರಶ್ಮಿಗೆ ಏನು ಹೇಳ್ಬೇಕಂತಲೇ ಗೊತ್ತಾಗೋದಿಲ್ಲ. ಅದೇ ಅಕ್ಕ ನಿನಗೆ ಗೊತ್ತಾಯಿತು ಅಂತಾರೆ. ನನಗೆ ಹೇಗೆ ಗೊತ್ತಾಯಿತು, ಅಲ್ಲೆಲ್ಲ ಮಾವ ಮಾತಾಡ್ತಿದ್ದಾನೆ ಕೇಳಿಸ್ಕೊಂಡೆ, ಯಾಕೆ ಏನಾಯಿತು ಅಂತ, ಸೀನ್ ತಪ್ಪು ಏನು ಮಾಡಿದ್ರೆ ಅಂದ್ಬಿಟ್ಟು ಅಂತ ಇದ್ರೆ, ಅಯ್ಯೋ ಅಕ್ಕ ಅಂಥದ್ದೇನೂ ಆಗಿಲ್ಲ ಕಣೆ ಅಂದ್ಬಿಟ್ಟು ಇಲ್ಲಿ ರಶ್ಮಿ ಅಂತಿದ್ರೆ, ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ, ಏನಾಗಿದೆ ಹೇಳು, ಸೀನು ನಿನ್ನ ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನಾ, ಇಲ್ಲ ಏನಾದರೂ ಬೇರೆ ಎಡವಟ್ಟೇನೋ ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಟು ಅಂತ ಇದ್ರೆ, ಅಯ್ಯೋ ಹಾಗೇನೂ ಇಲ್ಲ ಅಕ್ಕ, ಅದು ಏನೋ ಕೋಪದಲ್ಲಿ ಅವ್ರು ನನಗೆ ಹೊಡ್ಬಿಟ್ರು, ಅದಕ್ಕೋಸ್ಕರ ಮಾವ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು ಅಂತಾರೆ. ಏನು ಸೀನು ನಿನಗೆ ಹೊಡೆದ, ಎಷ್ಟೋ ಧೈರ್ಯ ಅವನಿಗೆ, ನನ್ನ ತಂಗಿ ನೀನು, ನಿನ್ನ ಮೇಲೆ ಅಣ್ಣ ಒಂದಿನ ಕೈ ಮಾಡಿಲ್ಲ ಅಂಥದ್ರಲ್ಲಿ ಇದೆ ಈ ವಿಚಾರ ಅಣ್ಣಗೆ ಗೊತ್ತಾದರೆ ಮುಗಿತು ಅವ್ನ ಕತೆ ಅಂತಿದ್ರೆ, ಹೌದು ಅಕ್ಕ ಅದೇ ಬೇಜಾರಾಗಿದೆ ಅಂದ್ಬಿಟ್ಟು ಇಲ್ಲಿ ರಶ್ಮಿ ಟೆನ್ಷನ್ ಆಗ್ತಾ ಇರ್ತಾಳೆ. ಇತ್ತ ಪೊಲೀಸ್ ಸ್ಟೇಷನ್ ಬಂದುಬಿಟ್ಟು ಯಾಕೆ ನಮ್ಮ ಬಾಂಬೆಯಿಂದ ಅರೆಸ್ಟ್ ಮಾಡಿದೆ ಅಂದ್ಬಿಟ್ಟು ಸೀನು ಇಲ್ಲಿ ಕೇಳ್ತಾ ಇರ್ತಾರೆ ಶಿವು. ಆಗ ಮತ್ತೇನು ಅರೆಸ್ಟ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ವಿ, ಹೆಣ್ಮಕ್ಳಿಗೆ ಹೊಡೆದ್ರೆ ಸುಮ್ಮನೆ ಬಿಟ್ಬಿಡ್ತೀವಿ ನಾವು ಅಂದ್ಬಿಟ್ಟು ಪೊಲೀಸ್ ಅಂತಾರೆ. ಹೆಣ್ಮಕ್ಳಿಗೆ ಅಂತಾರೆ, ಹೌದು ಅವನ ಹೆಂಡತಿಗೆ ಹೊಡೆದೇನೆ ಅಂತ ಅಂದ್ಬಿಟ್ಟು ಅಂತಾರೆ. ಏನು ನನ್ನ ರಶ್ಮಿ ನನ್ನ ಗುಂಡಿಗೆ ಹೊಡೆದಿದ್ಯಾ ನೀನು, ಇವತ್ತಿನ ಬಿಡಲ್ಲ ಅಂದ್ಬಿಟ್ಟು ಶೇಷನ್ ಅಂತ ಕಂಬಿನೆಲ್ಲ ಕಿಟ್ಬಿಟ್ಟು ಇಲ್ಲಿ ಸೀನಿಗೆ ಹೊಡಿತಾ ಇರ್ತಾನೆ. ಬಂದೂಕ ತೊಗೊಂಡೆಲ್ಲ ಗುತ್ತಾ ಇರ್ತಾನೆ. ಪೊಲೀಸರು ಶಿವನ ಹಿಡ್ಕೊಳಕ್ಕೆ ಹೋಗಿ ಕೂಡ ಶಿವನ ಹಿಡ್ಕೊಳಕ್ಕೆ ಆಗ್ತಾನೆ ಇದ್ದಿಲ್ಲ. ಮಾವ ಪ್ಲೀಸ್ ಬಿಡು ಮಾವ ಅಂದ್ಬಿಟ್ಟು ಪಾರು ಕೂಗಾಡ್ತಾ ಇರ್ತಾಳೆ. ಸುಮ್ಮನೆ ಇರು ಪಾರು ನೀನು ಅಂದ್ಬಿಟ್ಟು ಇವತ್ತಿನ ಹುಟ್ಲಿಲ್ಲ ಅನ್ಸ್ಬಿಡ್ತಾನೆ ಅಂದ್ಬಿಟ್ಟು ಹೊಡಿಯೋಕ್ಕೆ ಹೋಗ್ತಾ ಇರ್ತಾನೆ. ಆಗ ಸೀನಿಗೆ ಮುಗ ಬಾರಿಸ್ಬಿಡ್ತಾನೆ ಶಿವು. ಆತ ಸಮಾಧಾನ ಮಾಡ್ಕೊಳ್ಳಿ ಅಂದ್ಬಿಟ್ಟು ಪೊಲೀಸರೆಲ್ಲ ಅಂತ ಇದ್ದರೆ ಸೀನಿನ ಮತ್ತೆ ಕಸ್ಟಡಿಗೆ ತಗೊಳ್ತಾರೆ. ಈಗ ಈ ವಿಚಾರಕ್ಕೆಲ್ಲ ಏನು ಕಾಣ್ತಾ ಚೆನ್ನಾಗಿ ಗೊತ್ತು ನನಗೆ, ಇವತ್ತು ಯಾರು ಕೂಡ ಸುಮ್ಮನೆ ಬಿಡಲ್ಲ ಅಂದ್ಬಿಟ್ಟು ಇಲ್ಲಿ ಪಿಂಕಿನ ಹುಡ್ಕೊಂಡು ಬಂದೇ ಬಿಡ್ತಾನೆ ಶಿವು. ಮಾವ ನಿಂತ್ಕೊ ಮಾವ, ಎಲ್ಲಿಗೆ ಹೋಗ್ತಿದ್ದೆ ಮಾವ ಅಂದ್ಬಿಟ್ಟು ಪಾರು ಕೂಡ ಬರ್ತಾಳೆ. ಇಲ್ಲ ನಾನು ರಶ್ಮಿ ಜೀವನಕ್ಕೆ ಮುಳ್ಳಾಗಿರೋದು ಯಾರು ಅಂತ ಚೆನ್ನಾಗಿ ಗೊತ್ತಿದೆ, ಇದೆಲ್ಲ ಅವಳಿಂದಲೇ ಮಾಡಿರೋದು ಅಂದ್ಬಿಟ್ಟು ಪಿಂಕಿ ಹತ್ರ ಬಿಟ್ಟು, ಏನೇ ಅವತ್ತು ಹೇಳಿದೆ ತಾನೆ ನನ್ನ ತಂಗಿ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಬರಬಾರ್ದು, ಕಣ್ಣಾಗಬಾರ್ದು ಅಂತ. ನಾನು ತಂಗಿ ಕಣ್ಣಲ್ಲಿ ಕಣ್ಣೀರು ಬರೋದಿರಲಿ, ನಾನು ಅವಳ ಸ್ವಲ್ಪ ಬೇಜಾರದ್ದು ಸಹಿಸ್ಕೊಳಕ್ಕಾಗ್ತಿಲ್ಲ. ಇವತ್ತು ಅವ್ರ ಸಂಸಾರ ಹಾಳಾಗ್ತಿದೆ ಅಂದರೆ ಅದು ನಿನ್ನೆಲ್ಲ ಕಾರಣ, ನಿನ್ನೆ ಇವತ್ತು ಬಿಡಲ್ಲ ಅಂದ್ಬಿಟ್ಟು ಸೀನು ಕೋಪ ನೆತ್ತಿಗೆಲ್ತಾ ಇರುತ್ತೆ. ಅದು ನೋಡಿಬಿಟ್ಟು ಪಿಂಕಿಗೆ ಫುಲ್ ಗಡಗಡ ಅಂತ ನಡುಗ್ತಾ ಇರ್ತಾಳೆ. ಅಂತೂ ಇಂತೂ ಪಿಂಕಿ ಮತ್ತು ಸೀನು ಲವ್ ಸ್ಟೋರಿ ಶಿವು ಮುಂದೆ ಬಯಲಾಗಿದ್ದು ಇಲ್ಲಿ ಸೀನಿಗೆ ಮತ್ತು ಪಿಂಕಿಗೆ ಇಬ್ಬರು ಕೂಡ ಸರಿಯಾಗಿ ಚಟ್ಟ ಕಟ್ಟಿದ್ದಾನೆ.
ಈ ಒಂದು ಶಿವು. ಇದರಿಂದಾಗಿ ಈಗಾದರೂ ಸೀನುಗೆ ಪಿಂಕಿಗೆ ಬುದ್ಧಿ ಬರುತ್ತಾ? ಸೀನು ರಶ್ಮಿನ ಹೆಂಡತಿ ಅಂತ ಒಪ್ಕೊಳ್ತಾನ? ಪಿಂಕಿ ಸೀನು ಸವಾಸ ಬಿಡ್ತಾನಂತ ನೋಡೋಣ. ಇನ್ನು ಇತ್ತ ಆಸ್ಪತ್ರೆ ಓಪನ್ ಮಾಡಿರೋಂಥ ಪಾರನ್ನು ನೋಡಿಬಿಟ್ಟು ವೀರಭದ್ರ ಯಾವ ರೀತಿ ಶಾಕ್ ಆಗ್ತಾನೆ, ಈ ಒಂದು ಆಸ್ಪತ್ರೆ ಕಂಟಿನ್ಯೂ ಮಾಡೋಕೆ ಬಿಡ್ತಾನ ಇಲ್ವಾ ಅಂತ ನೋಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.